ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 444 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದ್ದೀವಿ. ಈ ಒಂದು 444 ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಅಂಡ್ ಈ ಒಂದು 444 ರುಪೀಸ್ನ ನೀವು ಪೇ ಮಾಡೋದ್ರಿಂದ ತುಂಬಾ ಹೊತ್ತು ಮಾತಾಡ್ಬೋದು, ಮತ್ತೆ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ನಿಮ್ಮ ಒಂದು ಎಕ್ಸ್ ಪರ್ಸನ್ಗೋಸ್ಕರ ಅಂದ್ರೆ ಈ ಒಂದು ರೀಡಿಂಗ್ ಬಂದು ಪ್ಯೂರ್ಲಿ ಫಾರ್ ಸಪ್ರೇಷನ್ ವ್ಯಕ್ತಿಗಳಿಗೆ. ಡಿವೋರ್ಸ್ ಆಗಿದೆ ಅಂತ ಅಂದ್ರೆ ನಿಮಗೆ ರೆಸನೇಟ್ ಆಗುತ್ತೆ. ರಿಲೇಶನ್ಶಿಪ್ ಅಲ್ಲಿ ಇದ್ದು ಬ್ರೇಕಪ್ ಆಗಿದೆ ಅಂತ ಅಂದ್ರೆ ನಿಮಗಿದು ರೆಸನೇಟ್ ಆಗುತ್ತೆ. ಸೊ ಸಪ್ರೇಷನ್, ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ನಿಮಗಾಗಿ ಅಂತ ಹೇಳ್ತೀನಿ. ಸೊ ನೀವಿಲ್ದೆ ಅವರ ಜೀವನ ಹೇಗಿದೆ, ಅವರು ನಿಮ್ಮ ಲೈಫ್ ಅಲ್ಲಿ ಬರ್ಬೇಕು ಅಂತ ಆಸೆ ಪಡ್ತಿದಾರ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಇವತ್ತು ನಾನು 2 ವಿಡಿಯೋನಲ್ಲೂ ಕೂಡ ಸೇಮ್ ವಿಡಿಯೋಸ್ನೇ ಇರುತ್ತೆ. ಇದು ಕೆಲವೊಬ್ಬರಿಗೆ ರೆಸನೇಟ್ ಆಗ್ಬೋದು, ರೆಸನೇಟ್ ಆಗದೇನೂ ಇರ್ಬೋದು. ಸೊ ಹಾಗಾಗಿ ಏನ್ ರೆಸನೇಟ್ ಆಗ್ತಿರುತ್ತೆ ಅದನ್ನ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ ಗೈಸ್, ಸೊ ಯಾರೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ಗೋಸ್ಕರ ಒಂದು ಒಳ್ಳೆ ಕ್ಲಿನಿಕ್ ನ ಹುಡುಕ್ತಾ ಇದ್ದೀರಾ ಅಂತ ಅಂದ್ರೆ, ನಮ್ಮ ಕ್ಲಿನಿಕ್ RR ನಗರದಲ್ಲಿ ಇದೆ. ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಸೊ ಸ್ಕಿನ್ ಕನ್ಸಲ್ಟೇಷನ್ ಫೀಸ್ ಫ್ರೀ ಇರುತ್ತೆ. ಅಂಡ್ ನಿಮ್ಮ ಸ್ಕಿನ್ ವೈಟ್ನಿಂಗ್ ಆಗಬೇಕು, ಬ್ರೈಟ್ ಆಗಬೇಕು, ಅಂಡ್ ನಿಮ್ಮ ಸ್ಕಿನ್ ಅಲ್ಲಿ ಟ್ಯಾನ್ ಆಗಿದೆ, ಡ್ಯಾಮೇಜ್ ಆಗಿದೆ, ಅಂಡ್ ಪಿಗ್ಮೆಂಟೇಷನ್ ಇದೆ, ಬಂಗು, ಇದೆಲ್ಲಾ ರೀತಿಯ ಲೇಸರ್ ಟ್ರೀಟ್ಮೆಂಟ್ಸ್ ನಮ್ಮಲ್ಲಿ ಇರುತ್ತೆ. ಖಂಡಿತವಾಗ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀವಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನಿಮ್ಮ ಎಕ್ಸ್ ಪರ್ಸನ್ ನೀವಿಲ್ದೆ ಅವರ ಲೈಫ್ ಅಲ್ಲಿ ಹೇಗಿದ್ದಾರೆ, ಅವರು ನಿಮ್ಮ ಜೀವನದಲ್ಲಿ ವಾಪಸ್ ಬರಬೇಕು ಅಂತ ಆಸೆ ಇದೆಯಾ, ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, so we have Queen of Pentacles, oh my god, 9 of Pentacles, Page of Cups, 6 of Cups, bottom of the card 7 of Swords ಇದೆ. So guys, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, we have 7 of Swords, 6 of Cups, Page of Cups, okay, and 9 of Pentacles. ಅದ್ರ ಜೊತೆಗೆ we have Queen of Pentacles. ಓಕೆ, ಇಷ್ಟು ಕಾರ್ಡ್ಸ್ ಇದೆ ಗೈಸ್. ಸೊ ನೀವಿಲ್ದೆ ಅವ್ರ ಲೈಫ್ ಹೇಗಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ಪೇಜ್ ಆಫ್ ಕಪ್ಸ್ ಇದೆ. ನಿಮ್ಮ ಪ್ರೀತಿ, ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಸಂಬಂಧ, ಅವ್ರ ಜೊತೆಗೆ ಇದ್ದಾಗ ನೀವು ಯಾವ ತರ ಇದ್ರಿ, ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನೀವು ಎಷ್ಟು ಪ್ರೀತಿ ಕೊಡ್ತಾ ಇದ್ರಿ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ, ಎಷ್ಟು ವ್ಯಾಲ್ಯೂ ಮಾಡ್ತಾ ಇದ್ರಿ, ಪ್ರತಿಯೊಂದೂ ಕೂಡ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಅಂತ ನನ್ಗೆ ಕಾಣಿಸ್ತಾ ಇದೆ. ಸೊ ಪ್ರತಿ ದಿನಾನೂ ಕೂಡ ಈ ಒಂದು ವ್ಯಕ್ತಿ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ದೂರದಿಂದ ಅಬ್ಸರ್ವ್ ಮಾಡ್ತಿರ್ಬಹುದು, ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಗಳ ಮುಖಾಂತರ ಅಥವಾ ಅವರ ಫ್ರೆಂಡ್ಸ್ ಗಳ ಮುಖಾಂತರ ನೀವೇನ್ ಮಾಡ್ಕೋತಾ ಇದ್ದೀರಾ ಅನ್ನೋ ಒಂದು ಫೋನ್ ಕಾಲ್ ಅಲ್ಲಿ ತಿಳ್ಕೊತಾ ಇರ್ಬೋದು, ಅಥವಾ ಈ ಒಂದು ವ್ಯಕ್ತಿ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಸೊ ಸಮಥಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ಸ್ಟಾಕ್ ಮಾಡ್ತಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಇನ್ ದಿಸ್ ಮೊಮೆಂಟ್ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನು ಕೂಡ ಅನ್ಕೋತಾ ಇದ್ರೆ. ಯಾಕಂತಂದ್ರೆ ಐ ಆಮ್ ಗೆಟಿಂಗ್ ಸ್ಟ್ರಾಂಗ್ ಇಂಟ್ಯೂಷನ್ ದಟ್ ಟಚ್ ವುಡ್. ಸೊ ಈ ಒಂದು ವಿಡಿಯೋ ನಾನು ರೆಕಾರ್ಡ್ ಮಾಡ್ತಿರೋದು ಆನ್ 11:11 ಟೈಮಿಂಗ್ ಅಲ್ಲಿ. ಸೊ ಖಂಡಿತ ಯು ಬಿಲೀವ್ ಮೀ ಆರ್ ನಾಟ್, ಖಂಡಿತವಾಗ್ಲೂ 11:11 ಅಲ್ಲಿ ನಾನು ಈ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನಾವು ಇಟ್ಸ್ ಅ ಟೈಮ್ 11 o'clock 11 minutes. ಓಕೆ, ಸೊ ಈ ಒಂದು ಮೂಮೆಂಟ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ, ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಲಾಟ್ಸ್ ಆಫ್ ಎಮೋಷನ್ಸ್. ನಿಮ್ಮ ಜೊತೆಗೆ ಮಾತಾಡ್ತಾ ಎಮೋಷನಲ್ ಆಗ್ಬೇಕು, ಅಥವಾ ಅವರ ಮೈಂಡ್ ಅಲ್ಲಿ ಏನೇನಿದೆ ಅದೆಲ್ಲನೂ ಕೂಡ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು, ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಬರ್ಬೇಕು ಅಂತ ಅನ್ಕೊಳ್ಳೋದಾಗಿರ್ಬೋದು. ಸೊ ಸಮಥಿಂಗ್ ನಿಮ್ಮ ಹತ್ರ ಒಂದು ಸೀರಿಯಸ್ ಆಗಿ ಡಿಸ್ಕಷನ್ಸ್ ಮಾಡಬೇಕು ಅಂತ ಅವರ ಒಳ ಮನಸ್ಸು ಹೇಳ್ತಾ ಇದೆ. ಬಟ್ ಈ ಒಂದು ವ್ಯಕ್ತಿಗೆ ದಿಸ್ ಪರ್ಸನ್ ಡಸ್ ನಾಟ್ ಹ್ಯಾವ್ ದ ಕ್ಲಾರಿಟಿ ವೇರ್ ನೀವು ಅವ್ರನ್ನ ಮಾತಾಡಿಸ್ತೀರಾ ಅಥವಾ ನೀವು ಮುಖ ತೋರ್ಸೋದೇ ಇಲ್ಲ ಅನ್ನೋ ಒಂದು ಭಯನೂ ಕೂಡ ಇದೆ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಫಿಯರ್, ಲಾಟ್ಸ್ ಆಫ್ ಎಮೋಷನ್ಸ್,
ಸೊ ನೀವು ನನಗೆ ಸಿಗಲ್ಲ, ಕಳ್ಕೊಬಿಟ್ಟಿದ್ದೀನಿ ನಾನು ಆಲ್ರೆಡಿ ಇವ್ರನ್ನ, ಇಂಥ ವ್ಯಕ್ತಿನ ನಾನು ಬಿಟ್ಕೊಡ್ಬಾರ್ದಾಗಿತ್ತು, ಅಥವಾ ಈ ಒಂದು ವ್ಯಕ್ತಿ ನನ್ನ ಜೊತೆಗಿದ್ದಾಗ ಖಂಡಿತವಾಗ್ಲೂ ಅವ್ರಿಗೆ ನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ, ಎಲ್ಲಾ ರೀತಿಯ ಗಿಲ್ಟ್ ಅಲ್ಲಿ ಒಂದು ವ್ಯಕ್ತಿ ಇದ್ದಾರೆ. ಸೊ ಸಮಥಿಂಗ್ ದಿಸ್ ಪರ್ಸನ್ ಇಸ್ ಅಪ್ರಿಶಿಯೇಟಿಂಗ್ ಯು. ಏನಂತ ಅಂದ್ರೆ ನೀವು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ, ನೀವೇನ್ ಕನ್ಸ್ ಕಂಡಿದ್ರೆ ಅವರ ಜೊತೆಗಿದ್ದಾಗ ಅದೆಲ್ಲಾನು ಕೂಡ ನನ್ಸ್ ಮಾಡ್ಕೋತಾ ಇದ್ದೀರಾ. ಸೊ ಖಂಡಿತವಾಗ್ಲೂ ನಿಮ್ಮ ಡ್ರೀಮ್ಸ್ ರಿಯಾಲಿಟಿಗೆ ಬರ್ತಾ ಇದೆ, ನಿಮ್ಮ ಶೈನಿಂಗ್ ಆಗೋದನ್ನ ಅವರು ನಿಮ್ಮ ಲೈಫ್ ಅಲ್ಲಿ ನೋಡ್ತಿದ್ದಾರೆ. ಅಂಡ್ ನೀವು ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಖುಷಿ ಇದೇ ರೀತಿ ಇರ್ಲಿ ಅನ್ನೋದು ಅವರ ಒಂದು ಭಾವನೆ ಆಗಿದೆ. ಸೊ ಖಂಡಿತವಾಗ್ಲೂ ದೇರ್ ಇಸ್ ಲಾಟ್ಸ್ ಆಫ್ ಫಿಯರ್ ಅಂತ ನಾನು ಹೇಳ್ತೀನಿ. ತುಂಬಾ ಭಯ ಇದೆ. ಅವರು ನೀವು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ಲ, ಕರೇಜ್ ಇಲ್ಲ, ಧೈರ್ಯ ಇಲ್ಲ ನಿಮ್ಮ ಹತ್ರ ಬಂದು ಫೇಸ್ ಟು ಫೇಸ್ ಕುತ್ಕೊಂಡು ಮಾತಾಡೋದಕ್ಕೆ. ದಿಸ್ ಇಸ್ ವಾಟ್ ಆಲ್ಸೋ ಐ ಆಮ್ ಗೆಟಿಂಗ್ ಎನರ್ಜಿ. ಅಂಡ್ ಅವರ ಜೊತೆಗಿದ್ದಾಗ ಅವರು ನಿಮ್ಗೆ ಖಂಡಿತವಾಗ್ಲೂ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿರ್ಬೋದು, ಚೀಟಿಂಗ್ ಮಾಡಿರ್ಬೋದು, ಮೋಸ ಮಾಡಿರ್ಬೋದು. ಸೊ ಸಮಥಿಂಗ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಅವರು ನಿಮ್ಮನ್ನ ತಪ್ಪಾಗಿ ನಡ್ಸ್ಕೊಂಡಿದ್ದಾರೆ, ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದಾರೆ, ಮಿಸ್ಗೈಡಿಂಗ್ ಮಾಡಿದ್ದಾರೆ. ಅಂಡ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಅಂತ ಆ ಒಂದು ವ್ಯಕ್ತಿ ಇವಾಗ ಅರ್ಥ ಆಗ್ತಾ ಇದೆ. ನನ್ನ ಜೊತೆಗಿದ್ದಾಗ ಅವ್ರನ್ನ ತುಂಬಾ ಕೆಡದಾಗ ನಡ್ಸ್ಕೊಂಡಿದೀನಿ, ಅವ್ರ ಜೊತೆಗೆ ನಾನು ಖುಷಿಯಾಗಿರ್ಲಿಲ್ಲ, ಅವ್ರಿಗೆ ನಾನು ಖುಷಿ ಕೊಟ್ಟಿಲ್ಲ, ಅವ್ರ ಜೊತೆಗೆ ನಾನು ಇದ್ದಾಗ ಅವರು ಯಾವುದೇ ರೀತಿ ಸೇಫ್ ಆಗಿರೋ ರೀತಿನಲ್ಲಿ ನಾನು ಅವ್ರಿಗೆ ಕಂಫರ್ಟ್ ಝೋನ್ ಕೊಟ್ಟಿಲ್ಲ. ಸೊ ಸಮಥಿಂಗ್ ಅವರಿಗೆಲ್ಲ ಒಂದು ತಪ್ಪುಗಳು ಅವ್ರಿಗೆ ಅರಿವು ಆಗ್ತಾ ಇದೆ. ಸೊ ಸಮ್ವೇರ್ ಅವರ ಒಂದು ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಸಜೆಷನ್ ಕೊಟ್ಟಿರ್ಬೋದು, ಲೈಕ್ ಸಮಥಿಂಗ್ ಇಸ್ ಹ್ಯಾಪನ್ ಟು ದಿಸ್ ಪರ್ಸನ್ ಅಂಡ್ ಒಂದು ಡೀಪ್ ಆಗಿ ರಿಯಲೈಸೇಷನ್ ಆಗಿದೆ. ಅಂಡ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಏನಂತ ಅಂದ್ರೆ ಈ ಒಂದು ವ್ಯಕ್ತಿಯ ಫ್ರೆಂಡ್ಸ್ ಮುಖಾಂತರ ಸೊ ಸಮಥಿಂಗ್ ಅವ್ರಿಗೆ ಸಜೆಷನ್ ಸಿಕ್ಕಿರ್ಬಹುದು ಈ ಪ್ರೀತಿ ಮೇಲೆ. ಆ ಒಂದು ವ್ಯಕ್ತಿ ಜೊತೆಗೆ ನೀನ್ ಇದ್ದಾಗ ನೀನು ಅವ್ರನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡಿದ್ದಿದ್ರೆ ಈ ರೀತಿ ಪರಿಸ್ಥಿತಿ ನಿಂಗೆ ಬರ್ತಾ ಇರ್ಲಿಲ್ಲ ಅಂತ ಹೇಳಿರಬಹುದು. ಅಥವಾ ಅವರಿಗೆ ಗೊತ್ತಿರುವಂತ ಕೆಲವೊಂದು ವೆಲ್ ವಿಶರ್ಸ್ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿರ್ಬಹುದು. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ಅಂಡ್ ಖಂಡಿತ ಭಯ ಆಗ್ತಾ ಇದೆ. ಎಲ್ಲೊಂದ್ ಕಡೆ ಅವರು ನಿಮ್ಮನ್ನ ನೋಡ್ತಿದ್ದಾರೆ, ತಿಳ್ಕೊತಿದ್ದಾರೆ, ಎಲ್ಲಾನು ಕೂಡ ನಿಮ್ಮ ಬಗ್ಗೆ ಅವ್ರಿಗೆ ಸಿಗತ್ತೆ ಇನ್ಫಾರ್ಮೇಶನ್. ಬಟ್ ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ದಟ್ ಕ್ಲಾರಿಟಿ ವೇರ್ ಈ ಒಂದು ವ್ಯಕ್ತಿನ ನಾನು ಹೋಗಿ ಮಾತಾಡ್ಸಿದ್ರೆ ಮಾತಾಡ್ತಾರ, ಅಥವಾ ನನ್ಗೆ ನೀನ್ ಬೇಕು ಅಂತ ಹೇಳಿದ್ರೆ ಸಿಗ್ತಾರ. ಅಫ್ಕೋರ್ಸ್ ಖಂಡಿತವಾಗ್ಲೂ ಕೂಡ ನೀವು ಸಿಗಲ್ಲ ಅನ್ನೋದೇ ಅವ್ರಿಗೆ ಮೈಂಡ್ ಅಲ್ಲಿ ಇದೆ. ಯಾಕಂತ ಅಂದ್ರೆ ನೀವು ಅಷ್ಟು ಅವರಿಂದ ಹರ್ಟ್ ಆಗಿದ್ರ, ಖಂಡಿತವಾಗ್ಲೂ ನಿಮಗೆ ಮೋಸ ಆಗಿದೆ ಅಂತ ಗೊತ್ತಿದ್ರು ಕೂಡ ಈ ಕನೆಕ್ಷನ್ ಅಲ್ಲಿ ನೀವು ವರ್ಕ್ ಮಾಡಬೇಕು, ಅವರ ಒಂದು ಸರಿ ದಾರಿನಲ್ಲಿ ತರಬೇಕು ಅಂತ ತುಂಬಾ ಸತಿ ಒದ್ದಾಡಿದ್ದೀರಾ. ಬಟ್ ಈ ಒಂದು ವ್ಯಕ್ತಿ ಅದ್ ಯಾವ್ದಕ್ಕೂ ರೆಸ್ಪಾಂಡ್ ಮಾಡದೆ ನಿಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡ್ಕೊಂಡು ದಿಸ್ ಪರ್ಸನ್ ಬೀನ್ ವೆರಿ ನ್ಯಾಸ್ಟಿ ವಿತ್ ಯು. ಬಟ್ ಇವತ್ತು ಅವರು ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ. ಬಟ್ ಈ ಒಂದು ವ್ಯಕ್ತಿಗೆ ಅಟ್ ಮೊಮೆಂಟ್ ನಿಮ್ಮ ಹತ್ರ ಒಂದು ಡೀಪ್ ಕಾನ್ವರ್ಸೇಷನ್ ಮಾಡಬೇಕು, ಅವ್ರ ಮೈಂಡಲ್ಲಿ ಏನೆಲ್ಲ ಇದೆ ಅದೆಲ್ಲಾನು ಕೂಡ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋದು ತುಂಬಾನೇ ಇದೆ, ಮನ್ಸ್ ಭಾರನ ಇಳಿಸ್ಕೋಬೇಕು ಅಂತ ತುಂಬಾನೇ ಇದೆ. ಬಟ್ ಈ ಒಂದು ವ್ಯಕ್ತಿಗೆ ಟೈಮ್ ಬೇಕು. ಸೊ ಇನ್ನು ನಿಮ್ ಜೊತೆಗೆ ಬಂದು ಡೈರೆಕ್ಟ್ ಆಗಿ ಕುತ್ಕೊಂಡು ಮಾತಾಡೋದಕ್ಕೆ ಟೈಮ್ ಬೇಕು ಅಂತಾನು ಕೂಡ ಹೇಳ್ತಾ ಇದೆ. ಸೊ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಮಚ್. ತುಂಬಾ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ, ನೀವು ಬೇಕು ಅವ್ರ ಲೈಫ್ಗೆ. ಬಟ್ ನೀವು ಸಿಗ್ತೀರಾ ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ಗೊತ್ತಿಲ್ಲ. ಸೊ ತುಂಬಾನೇ ಬ್ಲಾಂಕ್ ಆಗಿದ್ದಾರೆ. ಯಾಕಂತಂದ್ರೆ ಆ ಒಂದು ವ್ಯಕ್ತಿಯಿಂದ ನೀವು ತುಂಬಾನೇ ನೊಂದಿದ್ದೀರಾ, ಇದೆಲ್ಲನೂ ಕೂಡ ಗೊತ್ತಿದೆ. ಸೊ ಗೊತ್ತಿದ್ದು ಮತ್ತೆ ನಮ್ಗೊಂದು ಚಾನ್ಸ್ ಕೊಡೋದಕ್ಕೆ ಅವ್ರೇನ್ ದಡ್ರ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಮತ್ತೆ ನಮ್ಮ ಬಗ್ಗೆ ಇವ್ರೇನ್ ಫೂಲಿಶ್ ಅನ್ನೋದು ಅವ್ರಿಗೆ ಗೊತ್ತಿದೆ. ಬಟ್ ಏನೋ ಒಂದು ನಿಮ್ಮ ಹತ್ರ ನೀವು ಒಪ್ಕೊಳ್ಳಿ ಬಿಡ್ಲಿ, ಅವರು ನಿಮ್ಮ ಹತ್ರ ಮಾತಾಡ್ಬೇಕು, ಮಾತುಕತೆ ನಡೆಸ್ಬೇಕು ಅನ್ನೋ ಒಂದು ಯೋಚನೆಗಳಲ್ಲಿ ಅವರಿದ್ದಾರೆ. ಸೊ ವಿಚ್ ಆ ಒಂದು ವ್ಯಕ್ತಿಗೆ ದೇ ಡಸಂಟ್ ನೋ ನಿಮ್ಮ ಹತ್ರ ಹೇಗ್ ಮಾತಾಡ್ಬೇಕು, ಒಂದು ಅನ್ಫಿಲ್ಟರ್ಡ್ ಕಾನ್ವರ್ಸೇಷನ್ ನ ಅವರು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಕಮ್ಯುನಿಕೇಶನ್ ಖಂಡಿತವಾಗ್ಲೂ ಬರ್ತಾ ಇದೆ ನಿಮ್ಮ ಎಕ್ಸ್ ಪರ್ಸನ್ ಇಂದ. ಅಂಡ್ ಖಂಡಿತ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಕಮ್ಯುನಿಕೇಶನ್ within the next 24 hours, 48 hours, ಅಥವಾ within the next 7 days ಅಂತನೂ ಕೂಡ ಕಾರ್ಡ್ಸ್ ಅಲ್ಲಿ ಬರ್ತಾ ಇದೆ. ಇಂಟ್ಯೂಷನ್ಸ್ ಆಲ್ಸೋ ಸೇಯಿಂಗ್. ಸೊ ಖಂಡಿತವಾಗ್ಲೂ ನೀವು ಏನಿಷ್ಟು ವರ್ಷಗಳ ಕಾಲ ಈ ಒಂದು ವ್ಯಕ್ತಿನನ್ನ ಬಂದು ಮಾತಾಡಿಸ್ಬೇಕು ಅಂತ ನೀವು ವೇಟ್ ಮಾಡ್ತಾ ಇದ್ರ, ಆ ಒಂದು ಮೊಮೆಂಟ್ ಕಮಿಂಗ್ ಡೇಸ್, ಕಮಿಂಗ್ ವೀಕ್ಸ್ ಅಲ್ಲಿ ಬರ್ತಾ ಇದೆ. ಸೊ ಯು ಕ್ಯಾನ್ ಬಿ ಪ್ರಿಪೇರ್ಡ್ ಅಂತ ನಾನು ಹೇಳ್ತೀನಿ. ಅವ್ರನ್ನ ಒಪ್ಕೋಬೇಕಾ ಬೇಡವಾ ಅದೆಲ್ಲವೂ ಕೂಡ ನೀವು ಡಿಸಿಷನ್ಸ್ ತಗೊಳ್ಳಿ. ಸೊ ಟ್ಯಾರೋ ಮುಖಾಂತರ ನಿಮ್ಗೆ ಏನಾದ್ರು
ಇದ್ರ ಬಗ್ಗೆ ರೀಡಿಂಗ್ಸ್ ಬೇಕು ಅಂದ್ರೆ ಖಂಡಿತ ಪರ್ಸನಲ್ ರೀಡಿಂಗ್ ನ ತಗೋಬಹುದು. ಬಟ್ ಇಲ್ಲಿ ನಾನು ಎಲ್ಲಾರ್ಗೂ ಸೇರಿ ರೀಡಿಂಗ್ಸ್ ಮಾಡಕತ್ತಲ್ಲ, ಬಿಕಾಸ್ ಇದೆಲ್ಲ ಒಂದು ಪರ್ಟಿಕ್ಯುಲರ್ ಮೊಮೆಂಟ್ ಅಲ್ಲಿ ರೀಡಿಂಗ್ಸ್ ಮಾಡಿದಾಗ ಪರ್ಟಿಕ್ಯುಲರ್ ಆಗಿ ಅದು ತುಂಬಾ ಜನಕ್ಕೆ ರೀಚ್ ಔಟ್ ಆಗ್ಬೇಕು ಅನ್ನೋದಿರುತ್ತೆ. ಬಟ್ ಇವಾಗ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಈ ಒಂದು ವ್ಯಕ್ತಿಗೆ ಖಂಡಿತವಾಗ್ಲೂ ನಿಮ್ಮ ಅವಶ್ಯಕತೆ ಇದೆ, ನಿಮಗೆ ಅವ್ರ ಅವಶ್ಯಕತೆ ಇಲ್ಲ, ಬಟ್ ಅವ್ರಿಗೆ ನಿಮ್ಮ ಅವಶ್ಯಕತೆ ಇದೆ. ಅವ್ರಿಗೆ ನೀವು ಬೇಕಾಗಿದ್ದೀರಾ ಟು ಸಪೋರ್ಟ್, ಟು ಮೋಟಿವೇಟ್, ಅಥವಾ ನೀನು ಏನಾದರೂ ಒಂದು ಕೆಲಸ ಮಾಡು ನಾನು ಬೆನ್ನಿಂದೆ ಇರ್ತೀನಿ ಅನ್ನೋ ಒಂದು ಧೈರ್ಯ ಕೊಡೋರು, ಈ ರೀತಿ ಇರೋರು ನೀವು ಮಾತ್ರ ಅವ್ರ ಲೈಫಲ್ಲಿ ಅಂತ ಒಂದು ಸ್ಟ್ರಾಂಗ್ ಇಂಟ್ಯೂಷನ್ ಅವ್ರಿಗೆ ಬಂದಿದೆ. ಆ್ಯಂಡ್ ಇನ್ ದ ಸೇಮ್ ಟೈಮ್ ಇವಾಗ ಮತ್ತೆ ನನ್ನ ಒಪ್ಕೋತಾರ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೂ ಕೂಡ ಇದೆ. ಬಟ್ ಅವ್ರಿಗೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋದು ತುಂಬ ಮೈಂಡಲ್ಲಿ ಓಡ್ತಾ ಇರೋದ್ರಿಂದ ವೇಟ್ ಮಾಡಿ, ನಿಮ್ಮೆಲ್ಲ ಪ್ರಶ್ನೆಗೆ ಆನ್ಸರ್ ಸಿಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.